ಒರಿಜಿನಲ್ ಅಪ್ಪ ದೇವ್ರನ್ನೇ ಒರಿಜಿನಲ್ ಗುರು. ಡೂಪ್ಲಿಕೇಟ್ ತಂದು ಒರಿಜಿನಲ್ ಅಂತ ಹೇಳ್ತಾರೆ. ಮೈಸೂರಿಗೆ ಹೋಗಿ ಅಲ್ಲಿಂದ ಡಿಸೈಡ್ ಮಾಡೋ ಅಂತ ಪ್ಲಾನ್ ಇದೆ. ಇದಕ್ಕೆ 14,000 ಕೊಟ್ಟಿದ್ದೀವಿ. ಗೈಸ್ ಐ ರಿಗ್ರೆಟ್ ಕಮಿಂಗ್ ಟು ದಿಸ್ ಪ್ಲೇಸ್ ಗೈಸ್. ಸಂಜೆ ಹಾಕೋತಾ ಇದೀವಿ, ಆಗಿಂದ ಸಿಗ್ತಲ್ಲ ಕೈಗೆ. ಸೇಫ್ಟಿ ಪಿನ್ನಲ್ಲಿ ಚೂಸ್ತಾ ಇದೀಯಾ? ಸೇಫ್ಟಿ ಪಿನ್ನಲ್ಲಿ ಚೂಸ್ತಾವ್ ಗೈಸ್. ಬಾಳ ಟೈಮ್ ಆಯ್ತು. ಏನ್ ಮಾತಾಡಿದ್ ಏನೋ ಮಾತಾಡಿದ ಆಚೆ ಬೈ ಓಡೋಗ್ಬಿಟ್ಟು ಹಾಕೊಂಡ್ಬಿಟ್ಟವನೆ. ಸಂಜಯ್ ನೀರು ನೀರ್ ಕಡ ನಡಿಯೋ ಒಳಗೆ ಆಚೆ ಏನೇನ್ ಮಾಡ್ತಾ ಹೇಳು. ಹೇಳು ಏನೇನ್ ಮಾಡ್ದೆ ಆಚೆ, ಏನೇನ್ ಮಾಡ್ದೆ ಹೇಳು. ಆಚೆ ಆಚೆ ಏನೇನ್ ಮಾಡ್ದೆ? ತಪ್ಪಲ್ವಾ? ಸುಮ್ಮನೆ ನಿಂತಿತ್ತು ಅವ್ರಿಗೆ ಕೆಣಕ್ಬಿಟ್ಟು ಹೊಡೋಗ್ಬಿಟ್ಟು ಲಾಕ್ ಹಾಕೋತಿಯಾ? ಶೂಸ್ ಹಾಕೊಂಡು ರೆಡಿ ಆಗೋ ನೋಡೋಕೆ ಸಿಗಲ್ಲ ಅನ್ಕೊಂಡೇನೋ ಸಿಕ್ಕಾಕೊಳ್ಳೋದು ಅನ್ಕೊಂಡ. ಯಾಕಷ್ಟು ಮಾತಾಡ್ದೆ? ಪಿಂಚು ಸ್ಟೆಪ್ ಇನ್ನು ನಾನು ನೋಡ್ತಿದ್ರೆ ಪಿಂಚು ನಿನಗಿದೆ ಬಿಡಲ್ಲ ಅದಕ್ಕೆ. ಏನು ಮಾಡಿಲ್ಲ ನನ್ನ ತಮ್ಮನ್ನೇ ಮುಟ್ಟಿ ನನ್ನ ತಮ್ಮನ್ನೇ ಮುಟ್ಟಿನ ಅವ್ರಿಗೆ ಸುಮ್ಮನೆ ತಗೊಂಡು ಕೆಟ್ಟೋಡಿ ದೊಡ್ಡ ಹಾಕೊಳ್ಳೋದು. ಲೊಟ್ಟುಕೊಂಡು ಮುಟ್ತಾವ. ಏನೋ ಹೊಡಿತ್ಯಾ ನೋವಲ್ವಾ? ಏನು ನೋವು? Man of the match. Okay, friends. Sunday friends. ಜೋನ್ ಹೊಡಿತಿದ್ದವಳೆ ರೊಟ್ಟಿ ಇಲ್ಲ. ಜೋರಾಗಿ ಹೊಡಿತಿದ್ರೆ ಅಂತ ಹೆಂಗ್ ಹೊಡ್ದ ಗೊತ್ತಾ? ಬರೇ ಬಂದಿದೆ ಇಲ್ಲಿ ನನಗೆ. ಇಲ್ಲಿ ಹೊಡೆದವ್ನು ಯಾರೋ ಗೈಸ್, ಯಾರೋ ಸಿಗ್ತಾ ಇಲ್ಲ ಅವನು. ನನಗೆ ಅದ್ರ ಕೋಪ ಇನ್ನೂ ಜಾಸ್ತಿ ಕೂತಿದ್ದೆ ಬ್ಲಾಗ್ ಅಲ್ಲಿ ನೋಡ್ತೀನಿ. ಇಲ್ಲಿ ಹೊಡೆದವ್ನು ಯಾರು ಅಂತ ನಾನು
ನೋಟ್ ಮಾಡಿ ನೆಕ್ಸ್ಟ್ ಟೈಮ್ ಕೊಟ್ಟಿಲ್ಲ. ನನ್ನ ಕರ್ಮಕ್ಕೆ ನೀವು ಹೊಡೆದಿದ್ದು ಕಾಣ್ತಾನೆ ನೀವು ತೋರ್ಸಕ್ಕೆ ಇದ್ದಲ್ಲ. ಬಂದಿದ್ಯಾ? ಅಯ್ಯೋ ಮರ ಬಂದಿದ್ಯಾ? ಅಯ್ಯೋ ಯಾರು ಹೊಡೆದಿರೋದು? ಏನಿಲ್ಲ. ಈ ಬಾಡಿನ ಕೆಂಪಗೈತಲ್ಲ. ಸಂಜೆ ಇನ್ನೋ ಪೊಲೀಸ್ ಅವ್ರು ತೋರಿಸಿದ್ರೆ ಏನಂತ ತೋರಿಸ್ತೀಯಾ? ಇಲ್ಲಿ ನೋಡಿ ಓ ಹುಳು ಸರಿಯಾಗಿ ಬಂದಿದೆ. ಅಲ್ಲ, ಸಂಜೆ ಪೊಲೀಸ್ ಅವ್ರು ತೋರಿಸಿದ್ರೆ ಏನ್ ತೋರಿಸ್ತಾನೆ? ಸರ್ ಹೊಡೆದ್ರು ಸರ್, ಎಲ್ಲಿ ತೋರಿಸು ಸರ್, ಇಲ್ಲಿ ಸರ್ ಕಾಣ್ತಾನೆ ಇಲ್ವಲ್ಲ, ಇಲ್ಲಿ ಸರ್. ಒಳಗಡೆ ಆಗಿರೋ ಗಾಯ ಸರ್. ಗೈಸ್, ನಮ್ಮ ಬ್ರದರ್ ಶ್ರವಣ್ ಬ್ರೋ ಬಂದಿದ್ದಾರೆ ಮಾಲ್ ಆಫ್ ಏಷ್ಯಾಗೆ. ಅವ್ರೇನೋ ಶಾಪಿಂಗ್ ಮಾಡ್ತಿದ್ದಾರೆ. ನಾನು ನನ್ನ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಬಂದಿದ್ದೀನಿ. ಏನಕ್ಕೆ ಅಂತ ಗೊತ್ತಿಲ್ಲ, ಬನ್ನಿ ಅದೆಲ್ಲ ಆಮೇಲೆ ಹೇಳ್ತೀನಿ. ಮೇಲೆ ಒಂದು ಕಾಫಿ ತೊಗೊಳೋಣ ಫಸ್ಟ್ ಸ್ಟಾರ್ಬಕ್ಸಲ್ಲಿ. ಸಂಜು ಡ್ರಾಪ್ ಹಾಕಕ್ಕೆ ಬಂದವನ ಕರ್ಕೊಂಡು ಹೋಗ್ತೀನೋ ಗೊತ್ತಿಲ್ಲ, ಇನ್ನೂ ನಾನು ಡಿಸೈಡ್ ಮಾಡಿಲ್ಲ. ಬಟ್ ಅವ್ನು ಸ್ವಲ್ಪ ನಾಳೆ ಅವ್ನ ಕೆಲಸಗಳಿದೆ, ಎಲ್ಲರೂ ಹಾಕೊಂಡು ಹೋಗ್ಬಿಡ್ತಿದ್ದೆ. ನೋಡೋಣ, ಡಿಸೈಡ್ ಮಾಡುವ. ಯೂಶಲಾಗಿ ಹಂಗೆ ಮಾಲಲ್ಲಿ ನುಗ್ಗಿ ಅಭ್ಯಾಸ. ಇವತ್ತು ಬ್ಯಾಗ್ ಎತ್ಕೊಂಡ್ಬಂದಿದ್ದೀನಲ್ಲ, ಬ್ಯಾಗ್ನ ಮಷೀನಲ್ಲಿ ಇಟ್ಟು ಅಭ್ಯಾಸ. ಬ್ಯಾಗಲ್ಲಿ ನಾನು ಮಷೀನಲ್ಲಿ ಇಟ್ಟಿದ್ದೀನಿ ನೋಡಿ. ಒನ್ ಆಫ್ ದಿ ಬೆಸ್ಟ್ ಇನ್ವೆಸ್ಟ್ಮೆಂಟು. ಮಲೇಷ್ಯಲ್ಲಿ 300 ರೂಪಾಯಿನೋ 600 ರೂಪಾಯಿನೋ ಖರ್ಚು ಮಾಡಿ ತೊಗೊಂಡಿದ್ದು ನೋಡಿ, ಇನ್ನೂ ಸಾಥ್ ಕೊಡ್ತೈತೆ. ಸೊ ಕಾಫಿ ಬಂತು. ಸೋಮವಾರ ಮೇಲೆ ಶಾಪಿಂಗ್ ಮಾಡ್ತವ್ರೆ, ನಾನು ಅದಕ್ಕೆ ಇಲ್ಲೇ ಕೆಳಗೆ ಬಂದು ಕಾಫಿ ತೊಗೊಂಡಿದ್ದೀನಿ ಅಂತ ಹೇಳಿದ್ರು. ಅವ್ರಿಗೊಂದು ಕಾಫಿ ಆರ್ಡರ್ ಮಾಡಿದ್ದೀನಿ, ನನಗೊಂದು ಸಂಜೆಗೊಂದು. ಬನ್ನಿ ಕಾಫಿ ಕುಡಿಯೋಣ. ಇಷ್ಟು ನಾನು ಹೇಳಿದ ಮಿಲ್ಕ್ನ ಸಂಜೆ ಹೆಸರಲ್ಲಿ ಹಾಕ್ಬಿಟ್ಟು ನನಗೆ ಕೊಟ್ಟವ್ರೆ ನೋಡಿ. ನಂದು ಅವ್ನು ಕುಡಿತವನೆ. ಫಿಲ್ಟರ್ ಕಾಫಿ ತಾನೇ ಅದು? ಹಾಂ, ಫಿಲ್ಟರ್ ಕಾಫಿ. ಇದು ಶ್ರವಣ್ ಬ್ರೋ ಕರೆಕ್ಟಾಗಿದೆ, ಹೆಸರೇ ಬರ್ದಿಲ್ಲ ಅವ್ರದ್ದು. ಗಾಯ್ಸ್, ರಿಚ್ ಕಿಡ್ ಬರ್ತಾವೆ, ರಿಚ್ ಕಿಡ್. ನೋಡಿ ಗಾಯ್ಸ್, ನಾವುದು 300 ರೂಪಾಯಿ ಸ್ಟಾರ್ಬಕ್ಸ್ ಕೂತ್ಕೊಂಡಿದ್ರೆ ಇಲ್ಲಿ ನೋಡಿ ಗಾಯ್ಸ್, ಅಡಿಡಾಸ್ ಗುಚ್ಚಿ ಬರ್ತಾ ಇದೆ. ಅಡಿಡಾಸ್ ಗುಚ್ಚಿ, ನೈಸ್ ಶರ್ಟ್ ಬ್ರೋ, ಲುಕಿಂಗ್ ಗುಡ್. ಏನು ಸಮಾಚಾರ? ಮಿಂಚ್ತಾ ಇದ್ದೀರಾ? ಒಬ್ಬರೇ ಹೋಗಿದ್ರೆ ಶಾಪಿಂಗ್ಗೆ? ಮತ್ತೆ ಯಾರನ್ನು ಕರ್ಕೊಂಡು ಹೋಗ್ಬೇಕು? ಯಾರಿಗೆ ಗೊತ್ತು, ನೀವು ಕಿಲಾಡಿ. ಅಲ್ಲಿದೆ ನಿಮ್ಮ ಕಾಫಿ. ಇದು ಜಾಸ್ತಿ ದುಡ್ಡು ಮಾಡಿಬಿಟ್ರಂತೆ, ದೃಷ್ಟಿ ಆಗಬಾರ್ದು ಅಂತ. ನಮ್ದು ನಡೀತಾ ಇದೆ ಬ್ರ್ಯಾಂಡೆಡ್ ಶರ್ಟ್. ಗಾಯ್ಸ್, ನನಗೋಸ್ಕರ ಶ್ರವಣ್ ಬ್ರೋ ಏನೇನು ತಂದವ್ ನೋಡಿ ಗಾಯ್ಸ್. ಬರೀ ಮೀಟ್ ಮಾಡಕ್ ಬಂದಿದ್ದಕ್ಕೆ ಪರ್ಸು ಮತ್ತೆ ಪರ್ಫ್ಯೂಮ್ ಯಾಕೆ ಇನ್ನೊಂದು ತೊಗೊಂಡ್ರಿ ಬ್ರೋ? ಮೊನ್ನೆ ಕೊಟ್ಟಿದ್ನಲ್ಲ ನಾನು. ಅಯ್ಯಯ್ಯೋ ಸಾಕ್ಸು, ಶೂಸು, ಅಡಿಡಾಸ್ದು. ಅಯ್ಯಯ್ಯೋ ಏನೇನು ತಂದವ್ರೆ? ಅಡಿಡಾಸ್ ಸಾಕ್ಸ್ ಮೇಲೆ ಸಾಕ್ಸ್ಗಳು. ಯಾಕೆ ಬ್ರೋ ಇಷ್ಟು ಖರ್ಚು ಮಾಡ್ತೀರಾ? ನೀವು ಫ್ರೆಂಡ್ ಆಗಿರೋದೇ ಸಾಕು ನನಗೆ. ನೀವು ನಂಗೆ ಕಾಫಿ ಕೊಡ್ಸಿದ್ರಲ್ಲ, ಅದಕ್ಕೋಸ್ಕರ ನಿಮ್ಗೆ ಅದೆಲ್ಲ ನಿಮ್ಗೋಸ್ಕರ. ಇದೆಲ್ಲ ನನಗೋನಾ? ನಿಮ್ಮ ತಾಯಣೆಗೂ, ದೇವರಣೆಗೂ, ನಿಮ್ಮೆಲ್ಲಣೆಗೂ. ಮೋಸಗಾರ ಗೈಸ್ ನೋಡಿ, ಇಷ್ಟೆಲ್ಲ ತಂದವ್ರು ನನಗೆ. ಡಿಯೋರಲ್ಲಿ ಏನು ತೊಗೊಂಡ್ರಿ ಬ್ರೋ? ಇದಾ ಪರ್ಫ್ಯೂಮ್ಗೆ ಹೋಗಿದ್ದ ಡಿಯೋರ್ಗೆ? ಓ ಡಿಯೋರ್, ಇದು ಡಿಯೋರ್ದ ಅದು? ಹೌದಾ, ನೈಸ್. ಗೈಸ್, ಏನೇನು ತಂದಿದ್ದಾರೆ ಅಂತ ನಂತರ ತೋರಿಸ್ತೀರ ಬ್ಲಾಗಲ್ಲಿ ನೀವು? ಇದು ನೀವು ಯೂಸ್ ಮಾಡೋದು ಗೈಸ್ ನೋಡಿ. ಶ್ರವಣ್ ಬ್ರೋ ಯೂಸ್ ಮಾಡೋ ಪರ್ಫ್ಯೂಮ್ ಇದೆ, ಎಲ್ಲ ಸರಿ ಇದನ್ನೇ ಯೂಸ್ ಮಾಡೋದು ಅವರು. ಸೀಕ್ರೆಟ್ ರಿವೀಲ್ಡ್. ಗೈಸ್, ಹಣೆ ಬರಹ ನನ್ನ ಕಡೆ ಇದೆ ಇವತ್ತು ನೋಡಿ. ಇಲ್ಲಿ ರ್ಯಾಡೋ ಶಾಪ್ ಇದೆ. ಶ್ರವಣ್ ಬ್ರೋ ಯಾವತ್ತೋ ಕೊಡ್ಸ್ಬೇಕು ಅಂತಿದ್ರು ನನಗೆ. ಹೆಂಗು ಇವತ್ತೇ ಬಂದ್ಬಿಟ್ಟಿದ್ದೀರಾ? ಬನ್ನಿ ಹೋಗೋಣ. ಅಲ್ಲ, ರ್ಯಾಡೋ ಕೊಡ್ಸ್ಬೇಕು ಅಂತ ಹೇಳ್ತಿದ್ರಲ್ಲ, ಬನ್ನಿ ಹೋಗೋಣ. MK ವಾಚ್ ತಗೊಂಡು ದಿನದಿಂದ ನೋಡ್ತಿದ್ದೀನಿ. ಕೈ ಫಸ್ಟ್ ವಾಚ್ ಇದು ಬರ್ತದೆ. ಬ್ರೋ ರ್ಯಾಡೋ ಹಾಕಿರೋ ನಿಮ್ಮ ಮುಂದೆ ನಾವೆಲ್ಲ ಏನ್ ಬ್ರೋ MK? ನಾನು ಹೀಗೆ ಮಾತಾಡ್ತಿದ್ದೆ, ಈಗ ಶ್ರವಣ್ ಬ್ರೋ ರ್ಯಾಡೋ ಮುಂದೆ ಇಲ್ಲಿ ತೋರಿಸಿ. ಆಯ್ತು, ನಿಮ್ಮ ವಾಚ್ ತೋರಿಸಿ. ಆಯ್ತು, ನಿಮ್ಮ ವಾಚ್ ತೋರಿಸಿ ಬ್ರೋ ಜೊತೆಗೆ. ತೋರಿಸಿ ಬ್ರೋ, ನಿಮ್ದು ನಮ್ದು ಜೊತೆಗೆ ಇಡ. ನಂಗೆ ರ್ಯಾಡೋ ಹಾಕಿರೋ ಮುಂದೆ MK ಏನು ಬ್ರೋ? ಇದು ತೊಗೊಂಡು ಅದು ಕೊಡಿ ನಂಗೆ ನೋಡೋಣ. ಹಾಂ ಶ್ರವಣ್ ಬ್ರೋ, ಅದು ತೊಗೊಂಡು ಅದು ಕೊಟ್ಬಿಡಿ. ಒಟ್ನಲ್ಲಿ ಶ್ರವಣ್ ಬ್ರೋ ನಂಗೆ ಒಂದು ಪ್ರಾಮಿಸ್ ಮಾಡಿದ್ದಾರೆ, ನನ್ನ ಬರ್ಡೇಗೆ ಒಳ್ಳೆ ಗಿಫ್ಟ್ ಕೊಡ್ತಾರಂತೆ. ಇಡೀ ಕರ್ನಾಟಕ ಶೇಕ್ ಆಗ್ಬೇಕಂತ ಗಿಫ್ಟ್ ಕೊಡ್ತಾರೆ ಅಂತ ಹೇಳಿದ್ದಾರೆ ಬ್ರೋ. ಅಲ್ವಾ ಬ್ರೋ? ಇದು ಒರಿಜಿನಲ್. ಏನೋ ಕೇಳಿದ್ರಾ? ಏನಂದ್ರೆ ನೀವು ನಾನು ಮಾತ್ರ ಟ್ರೋಲ್ ಮಾಡ್ತೀನಿ, ವರುಣ್ ಮಾತ್ರ ಟ್ರೋಲ್ ಮಾಡ್ತಾರೆ, ಇವ್ರು ನಾನು ನೋಡಿದ್ರಾ? ನನ್ನ ಬೆಸ್ಟ್ ಫ್ರೆಂಡ್ ಹತ್ರ ಹೋಗ್ಬಿಟ್ಟು ನನ್ನ ರೋಸ್ಟ್ ಮಾಡ್ತಾವ್ರೆ. ಏನಂದ್ರು ಶಾ? ಅದು ಅವಮಾನ ಅಲ್ವ ನನಗೆ ಮಾಡಿದ್ದವ್ರು? ಈಗ ಇವಾಗ ರ್ಯಾಡೋ ಕೊಡ್ಸಿ ಅವಮಾನ ಮಾಡ್ತೀನಿ. ಅವಮಾನ ಅಂದ್ರೆ ನಾನು ಡೂಪ್ಲಿಕೇಟ್ ತಂದು ಒರಿಜಿನಲ್ ಅಂತ ಹೇಳ್ತೀನಿ. ಹಾಗೆ ಮಕ್ಕರ್ ಮಾಡ್ಬೇಕು. ನಾನು ಪ್ರೀತಿಯಿಂದ ಒರಿಜಿನಲ್ ಡೂಪ್ಲಿಕೇಟ್ ಹಾಕೋಂತರ ಕಾಣ್ತಾ ಇದ್ದೀನಿ. ಡೂಪ್ಲಿಕೇಟ್ ಅನ್ಕೊಂಡಿದ್ದೀರಾ ನನ್ನ? ಅಲ್ಲ, ಅದು ಬೆಲ್ಟ್ ಸ್ವಲ್ಪ ಭಾರ ಕಮ್ಮಿ ಇತ್ತು. ಸುಮ್ಮನೆ ಇದ್ಬಿಟ್ಟು ಡೂಪ್ಲಿಕೇಟ್ ಅದು ಒರಿಜಿನಲ್ ಅಂತ ಹೇಳಿದ್ದೀನಿ ಆಡಿಯನ್ಸ್. ಗೊತ್ತಾಗ್ಬಿಡ್ತು ನಂಗೆ, ಸತ್ಯ ಹೇಳಿ ಒರಿಜಿನಲ್ ಬ್ರೋ. ಒಂದ್ಸತಿ ಆನ್ಲೈನ್ ತರ್ಸಿರೋ ತೋರ್ಸ್ಲಾ? ದುಡ್ಡು ಕೊಟ್ಟಿರೋದು
ಅಪ್ಪ ದೇವ್ರಣ್ಣ ಒರಿಜಿನಲ್ ಗುರು. ಮತ್ತೆ ನಂಗೆ ಯಾಕೆ ಈಗ ಹೇಳಿದ್ರಿ? ಸುಮ್ಮನೆ ಹೇಳಿದ್ದು ನಂಬಿಟ್ರಲ್ಲ ನನ್ನ. ಕೊಡಿ ಡೂಪ್ಲಿಕೇಟ್ ಹಾಕೊಂಡ್ಸರ ಕಾಣ್ತೀನ ನಾನು. ಕೊಡ್ರಿ ಇಲ್ಲಿ ಒರಿಜಿನಲ್ ವಾಚ್ನ ಡೂಪ್ಲಿಕೇಟ್ ಅಂತವ್ರೆ ಗೈಸ್. ಬೇಜಾರಾಗೋಯ್ತು. ಇದು ನನಗೆ ತುಂಬಾ ಬೇಜಾರಾಯ್ತು ಇವತ್ತು. ರಾಡೋ ಕೊಡ್ಸಿ, ಈಗ ಬೇಜಾರಾಗ್ತಿದೆ. ರಾಡೋ ಕೊಡ್ಸಿ, ಬೇಜಾರಾಗ್ತಿದೆ. ನಿಜ ಒರಿಜಿನಲ್ ಬ್ರೋ. ನನ್ನ ವಾಚ್ನ ಒರಿಜಿನಲ್ ಒಂದು ಸರಿ ಯಾರಿಗೂ ಹೇಳಿಲ್ಲ ಕಣ ನಾನು. ಇದು ಇಷ್ಟಲ್ಲಿ ಯಾರಿಗೂ ಹೇಳಿಲ್ಲ ಗೈಸ್. ನೀವು ನೋಡ್ಕೊಂಬಿಡಿ ಒರಿಜಿನಲ್ ಗೈಸ್. ನನ್ನ ರೋಸ್ಟ್ ಮಾಡಿದರೆ ನಾನು ಬ್ಲಾಗ್ ಮಾಡೋಕ್ಕಾಗಿಲ್ಲ ಅದನ್ನ. ಮಾಡಿದೆ ಬ್ರೋ, ಮೋಸ ಮಾಡಬೇಡಿ ಗೈಸ್. ಇದು ಒರಿಜಿನಲ್ ಡೂಪ್ಲಿಕೇಟ್ ಅಂತ ನನಗೆ ಡೌಟ್ ಬರ್ತಿದೆ. ಈಗ ಒಂದ್ಸರಿ ಹೋಗಿ ಇಲ್ಲಿ ವಿಸಿಟ್ ಮಾಡಿಬಿಟ್ಟು ಚೆಕ್ ಮಾಡ್ಸೋಣ ಶಾಪ್ ಅವ್ರ ಹತ್ರ. ಅವ್ರು ಚೆಕ್ ಮಾಡಿ ನೋಡ್ತಾರೆ. ಏನಾ ಗೈಸ್. ಈಗ ಪ್ಲ್ಯಾನ್ ಏನು ಅಂದರೆ ನಾನು ಸಿ ಶ್ರವಣ್ ಬ್ರೋ ಕಾರ್ ಎತ್ತಾಕೊಂಡು, ಶ್ರವಣ್ ಬ್ರೋ ಅವ್ರ ಕಾರ್ ತರ್ತಾರೆ ಅಂತ ನಾನು ಬಂದೆ. ನಾನು ಕಾರ್ ತರ್ತೀನಿ ಅಂತ ಬಂದವ್ರೆ ಅವರು ಕ್ಯಾಬಲ್ಲಿ. ಸೊ ಫೈನಲ್ ಇಬ್ಬರ ಹತ್ರನೂ ಕಾರ್ ಇಲ್ಲ. ಈಗ ಒಂದು ಕ್ಯಾಬ್ ಮಾಡಿಕೊಂಡು ಶ್ರವಣ್ ಬ್ರೋ ಮನೆ ಹತ್ರ ಹೋಗಿ ಮರ್ಸಿಡೀಸ್ ಎತ್ತಾಕೊಂಡು ಹೋಗೋದು. ಬಿಕಾಸ್ ನನ್ನ ಕಾರ್ ನಮ್ಮ ಭಾವ ತೊಗೊಂಡು ಹೋಗಿದ್ದಾರಲ್ಲ. ಹಾಂ ಬೇಡವಾ? ಶ್ರವಣ್ ಬ್ರೋದು ಮರ್ಸಿಡೀಸ್ ಇದೆಯಲ್ಲ ಗೈಸ್, ಅದನ್ನ ತಕೊಂಡು ಹೋಗೋದು. ಇಲ್ವಾ? ಮಾರ್ಬಿಟ್ಟೆ ಬ್ರೋ. ಗುದ್ದಿ 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 ಟೆನ್ಷನ್ ಆಗ್ಬಿಡುತ್ತೆ ಪಾಪ. ಟೆನ್ಷನ್ ಆಗುತ್ತೆ. ಇಲ್ಲಾಂದ್ರೆ ಕಿಯಾಲ್ ಹೋಗೋಣ. ಇಲ್ಲಾಂದ್ರೆ ಹೇಳಿ ನಮ್ದೊಂದು ಸ್ಕೋಡಾ ರ್ಯಾಪಿಡ್ ಇದೆ, ಅದನ್ನೇ ತಾನ. ಹೌದಾ? ನಮ್ಮ ಭಾವ ಬಿಟ್ಟು ಹೋಗಿದ್ದಾರೆ ಅವ್ರ ಗಾಡಿ. ಲೆಟ್ಸ್ ಗೋ. ಆದರೂ ತುಂಬ ಪ್ರಾಬ್ಲಮ್ ಗೈಸ್ ಈ ಮಾಲ್ದು ಪಾರ್ಕಿಂಗ್ ಅಲ್ವಣ್ಣ? ಅದು ಹೇಳಿದೆ ಸರ್, ನಾನಾದ್ರೂ ಕೊಡೋದು ಪ್ಲಾನ್ ಅವರಿಗೆ. ಹ್ಞೂ ಅಣ್ಣ, ನನಗೆ ಹೇಳಿದ್ರೆ ಕರೆಕ್ಟ್ ಅಣ್ಣ. ನನಗೂ ತಲೆ ಕೆಟ್ಟೋಯ್ತಣ್ಣ ಗೈಸ್. ನಾನು ಶ್ರವಣ್ ಬೈಲ್ ಪಕ್ಕ ಕೂತ್ಕೊಂಡೆ ಮಾತಾಡ್ತಾ ಇದ್ದೀನಿ. ಗೇರ್ ಅಂತ ಅನ್ಕೊಂಡ್ಬಿಟ್ಟು ಸ್ಟ್ರೈಟ್, ಇಬ್ರು ಸ್ಟ್ರೈಟ್ ಬ್ರೋ. ಗ್ಯಾಪ್ ಬೇರೆ ಕೊಟ್ಟಿದ್ದೀವಿ ನೋಡಿ ಬ್ರೋ. ಸೌಂಡು ಎಂತ ಜನ ಮಾರೆ. ಅಲ್ಲ ಕೇಳಿಸ್ತಿದ್ಯಾ? ನಾನು ಕಾಲ್ ಇಡ್ತೀನಿ ಗಾಯ್ಸ್. ಫೈನಲಿ ಶ್ರವಣ್ ಬ್ರೋ ಲಗೇಜ್ನ ಪ್ಯಾಕ್ ಮಾಡಿಸ್ಕೊಂಡು ಈಗ ನಾವು ಬಂದಿದ್ದೀವಿ ಎಲ್ಲಿಗೆ? ಶೆಲ್ಗೆ. ಒಂಚೂರು ಏನಾದ್ರು ತಿನ್ನಕ್ಕೆ ತೊಗೊಳ್ಳೋಣ ಅಂತ, ಪ್ರೋಟೀನ್ ಚಿಪ್ಸ್ ಗಿಪ್ಸ್ ಏನಾದ್ರು. ಆ್ಯಂಡ್ ಎಲ್ಲಿ ಹೋಗೋದು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಒಟ್ಟಿನಲ್ಲಿ ಮೈಸೂರಿಗೆ ಹೋಗಿ ಅಲ್ಲಿಂದ ಡಿಸೈಡ್ ಮಾಡೋಣ ಅಂತ ಪ್ಲಾನ್ ಇದೆ. ನೋಡೋಣ ಬನ್ನಿ. ಐ ರಿಕ್ವೆಸ್ಟ್ ಯು ಬ್ರೋ, ಪ್ಲೀಸ್ ಬ್ರೋ. ಚೆನ್ನಾಗಿದೆ. ನೀವು ಡೈಲಿ ವಿಡಿಯೋ ನೋಡ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್. ಇದು ಎಷ್ಟಿದೆ ನೋಡಿ ಅಲ್ಲ, ವರುಣ್ಗೂ ಬೇಕು ಅದಕ್ಕೆ ಗೈಸ್. ಇದೊಂದು ನೀವೇ ತಿಂದ ಇಲ್ಲ, ದೇವರನ್ನೇ ತಿನ್ನಲ್ಲ ಗೈಸ್. ಇದೊಂದು ಫ್ಲೇವರ್ದು ಪ್ರೋಟೀನ್ನ ಹುಡುಕಿ ನಾನು ವರುಣ್ ಬಸ್ ಮೆಂಟ್ಲಾಗ್ಬಿಟ್ಟಿದ್ವಿ. ನಮಗೆ ತುಂಬ ಇಷ್ಟ ಆಗಿತ್ತು ಇದು. ಸೊ ಅದಕ್ಕೆ ಅದನ್ನು ತೊಗೋತಾ ಇದ್ವಿ. ವಾವ್, ಖುಷಿ ಆಗೋದೆ ನೋಡಿ ಗೈಸ್. ಶ್ರವಣ್ ಬ್ರೋ ಸಬ್ಸ್ಕ್ರೈಬರ್. ಚೆನ್ನಾಗಿ ಎಲ್ಲರೂ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚೆನ್ನಾಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಯಾವ ಊರಣ್ಣ ನಿಮ್ಮದು? ನಮ್ಮ ದಾವಣಗೆರೆ ಸರ್. ಸೂಪರ್. ಹೆಂಗಿದೆ ಬೆಂಗಳೂರು? ಸೂಪರ್ ಆಗಿದೆ. ಹಾಂ, ಜಾಲಿ ಜಾಲಿ. ಇಲ್ಲ ಇದು ಲಾಸ್ಟ್ ಟೈಮ್ ಒಂದು ಬಂದಿತ್ತು ಡೈರೆಕ್ಟ್ ಹೋಗ್ತಾ ಇನ್ನೊಂದು ಸರ್ವ್ ಮಾಡಿದ್ರು ಗೈಸ್. ಇವ್ರೇನೋ ಬೈಕ್ ಹೋಗ್ಬಿಟ್ರೆ ಅನ್ಸುತ್ತೆ, ಅದಕ್ಕೆ ನೋಡಿ 3 ಇದೆ. ಇದಿಷ್ಟು ಬಿಲ್ ಮಾಡಿ ಮತ್ತೆ ಬೇರೆ ತರ್ತೀನಿ. ಒಂದು ನಿಮಿಷ ಏನು ತೊಗೋತೀನಿ ಗೈಸ್. ನೋಡಿ ನಾನು ತೊಗೊಂಡಿದ್ದು ಅವ್ರು ತಿಂತವ್ರಲ್ಲಿ ಗೈಸ್. ಡೈರೆಕ್ಟ್ ಹೋಗಿ ನಾನು ಪ್ರಮೋಟ್ ಮಾಡ್ತಿಲ್ಲ. ತುಂಬ ದಿನ ಆದ್ಮೇಲೆ ಕುಡಿಯೋದು, ಆಲ್ಮೋಸ್ಟ್ ತುಂಬ ದಿನ ಆಯಿತು. ತುಂಬ ಸಿಪ್ ತೊಗೋತಾ ಇದ್ವಿ. ಫೈನಲಿ ಇವತ್ತು ಒಂಚೂರು ಕುಡಿಬೇಕು ಅನ್ನೋ ಫೀಲಿಂಗ್ ಬರ್ತಿದೆ. ಲಾಟ್ ಆಫ್ ಸ್ಟ್ರೆಸ್. ಅದಕ್ಕೆ ಒಂಚೂರು ತೊಗೊಳ್ಳೋಣ. ರೈಸು ಪಿಪ್ಪಿ. ಇವಾಗ ಶುಗರ್ ಕ್ಯಾನ್ ಜ್ಯೂಸ್ ಮಾಡ್ತೀವಲ್ವಾ, ಶುಗರ್ ಅದ್ರ ಒಳಗೆ ಹಾಕಿದ್ಮೇಲೆ ಏನಾಗುತ್ತೆ? ಜ್ಯೂಸ್ ಬರುತ್ತೆ. ಅದಿದ್ರಲ್ಲಿ ಇರೋದು ಫೈಬರ್. ವೇಸ್ಟು. ಅದೇ ಥರ ನಾವು ಅಡುಗೆ ಮಾಡ್ತೀವಿ ಗೊತ್ತಾ, ರೈಸ್ ಬಂದು ವೇಸ್ಟ್ ನಮಗೆ. ಆ ಗಂಜಿ ಬರುತ್ತೆ ಗೊತ್ತಾ, ಅದರಲ್ಲೇ ನಮ್ಗೆ ವಿಟಮಿನ್ಸ್ ಸಿಗುತ್ತೆ. ಅದರಿಂದ ಮುದ್ದೆ ಮಾಡಿದ್ರೆ ಮುದ್ದೆ ಅಂದರೆ ನಾವು ಗಂಜಿ ಇದು ಮಾಡಲ್ಲ, ಅದರಲ್ಲಿ ಇದಾಗ್ತೀವಿ, ಇಂಡಿ ಹಾಕ್ತೀವಿ, ರಾಗಿ ಇದಾಗ್ತೀವಿ, ರಾಗಿ ಪೌಡ್ರ್ ಹಾಕ್ತೀವಲ್ಲ ಸರ್. ಅದರಿಂದ ಏನಾಗುತ್ತೆ ಅದೇ ಮಿಕ್ಸ್ ಮಾಡ್ತೀವಿ. ಮುದ್ದೆ ಹಂಗೆ ಆಗುತ್ತೆ, ಮುದ್ದೆ ಹಂಗೆ ಮಾಡ್ತೀವಿ, ವೇಸ್ಟೇಜ್ ಆಗಲ್ಲ. ಆ ಮುದ್ದೆಯಿಂದ ನಮಗೆ ವಿಟಮಿನ್ಸ್ ಸಿಗುತ್ತೆ. ಅದಕ್ಕೆ ಮೇಲೆ ನಮಗೆ ಇನ್ನೇನು ಡ್ರೈ ಫ್ರೂಟ್ಸು ಅದು ಇದೇನು ಅವಶ್ಯಕತೆ ಇಲ್ಲ. ಸರಿ, ನಾವು ಸರ್ ಹಂಗೇನಿಲ್ಲ, ನಾವು ಟ್ರೈ ಮಾಡ್ತೀವಿ. ಓಕೆ ಸರ್, ನೆಕ್ಸ್ಟ್ ಗೈಸ್ ನೀವು ಕೇಳಿದ್ರಲ್ಲ, ಶ್ರವಣ್ ಬಗ್ಗೆ ಯಾರೋ ಕ್ಲಾಸ್ ಕೊಟ್ಟು ತಗೊಂಡು ಕಳ್ಸಿದ್ದಾರೆ ಇವತ್ತು. ವಿಟಮಿನ್ ಅಂದ್ರೆ ಏನು? ವಿಟಮಿನ್ ಗಂಜಿಯಲ್ಲಿ ವಿಟಮಿನ್ ಎ ಕೆ ಸಿಗಲ್ಲ ಬ್ರೋ. ನಾನು ಫುಲ್ ತಗೋ ಬರ್ತಿತ್ತು. ಅವ್ರು ಹೇಳಿದ್ದು ಅವ್ರ ನಾಲೆಜ್ ಪ್ರಕಾರ ಹೇಳಿರೋದು. ಬಟ್ ರೈಸ್ ಇರಲಿ, ಗಂಜಿ ಇರಲಿ, ಅಥವಾ ರಾಗಿ ಮುದ್ದೆ ಇರಲಿ, ಇಟ್ ಈಸ್ ಅ ಕಾರ್ಬೋಹೈಡ್ರೇಟ್ ಸೋರ್ಸ್. ಮಸಲ್ ಬಿಲ್ಡ್ ಮಾಡಲಿಕ್ಕೆ ಪ್ರೋಟೀನ್ ಬೇಕು. ಪ್ರೋಟೀನ್ ಸಿಗೋದು ನಿಮ್ ದವಸ ಧಾನ್ಯ ಅಂದ್ರೆ ಈಗ ವೆಜಿಟೇರಿಯನ್ ಅಂದ್ರೆ ಲೆಂಟಿಲ್ಸ್ ಅಲ್ಲಿ ಸಿಗತ್ತೆ, ಪನ್ನೀರ್, ಪನ್ನೀರ್ ಆ ತರ. ಸೊ ಸ್ಪ್ರೌಟ್ಸ್ ಮಾಡೋದು ಸಿಗುತ್ತಲ್ಲ. ನೈಸ್, ಬನ್ನಿ ಹೋಗೋಣ. ಗೈಸ್ ಪ್ಲಾನ್ ಏನು ಅಂದ್ರೆ ಮೈಸೂರಿಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಅಲ್ಲಿಂದ ಎಲ್ಲರೂ ಒಂದು ಸ್ಟೇ ಮಾಡಿ ಮತ್ತೆ ಬೆಳಗ್ಗೆ ಜಿಮ್ ಮಾಡಿ ವಾಪಸ್ ಬೆಂಗಳೂರು ಬರೋದು. ಇಷ್ಟೇ ಪ್ಲಾನು. ಗಾಯ್ಸ್ ಆಗಿಂದ ಶ್ರವಣ್ ಬಾಂಬ್ ಆಗ್ತಾವ್ರೆ ಗಾಯ್ಸ್.
ಸ್ನೇಹಿತರೆ ಆಗಿಂದ ಬಾಂಬ್ ಹಾಕ್ತವ್ರೆ ಗೈಸ್. ನೋಡಿ ನನ್ನ ವಿಂಡೋ ಕ್ಲೋಸ್ ಇದೆ, ಬಾಂಬ್ ಹಾಕ್ಬಿಟ್ಟು ಕಿಟಕಿ ಓಪನ್ ಮಾಡವ್ರೆ ಗೈಸ್. ಗ್ಯಾಸ್ಟ್ರಿಕ್ ಆಗ್ಬಿಟ್ಟಿದೆ ಗೈಸ್, ಚಿಕನ್ ತಿಂತಿದ್ದೀನಲ್ಲ ದಿನ. ತಿಂದು ಗ್ಯಾಸ್ಟ್ರಿಕ್ ಆಗಿಲ್ಲ, ಮತ್ತೆ ನಿನ್ನೆ ಮೊನ್ನೆ ಎಲ್ಲ ಹೊರಗೆ ತಿಂತಿದ್ದೀರಲ್ಲ ಅದರಿಂದ ಗ್ಯಾಸ್ಟ್ರಿಕ್ ಆಗಿರೋದು. ಸಂಜೆ ಬಿಟ್ಟಿರೋದು. ಸ್ನೇಹಿತರೆ ಫೀಲಿಂಗ್ಸ್ ಬೇಕು. ಎಂಪ್ಟಿ ಲೈಫ್ ಗರ್ಲ್ ಕಮ್ ಲೈಫ್ ರಿವರ್ಸ್ ಗಿಯರ್ ಅನ್ಕೊಂಡಿದ್ದೆಲ್ಲಾನು ಸಾಧಿಸ್ತೀನಿ, ಮಾತಾಡ್ತಿಲ್ಲ ಮಾಡಿ ತೋರಿಸ್ತೀನಿ. ಸಾವಿರಾರು ದಿನಗಳ ಕೆಳಗೆ ನನ್ನೆದೆಯ ಗರ್ಭದ ಒಳಗೆ ಗೈಸ್, ಸೊ ಎಲ್ಲಿ ಹೋಗೋದು ಅಂತ ಡಿಸೈಡ್ ಮಾಡ್ತಾ ಮೈಸೂರು ರೋಡ್ ಕಡೆಗೆ ಹೊರಟ್ವಿ. ನಮ್ಮ ಸಂಜು ಅಣ್ಣ ಯಾವುದೋ ತಾಜ್ ಅಂತ ರೆಸ್ಟೋರೆಂಟ್ ನೋಡಿದ್ರಂತೆ, ಅದಕ್ಕೆ ಸುತ್ಕೊಂಡು 10 ಕಿಲೋಮೀಟರ್ ವಾಪಸ್ ಬಂದು ಫೈನಲಿ ಎಂಪೈರ್ ರೀಚ್ ಆಗಿದ್ದೀವಿ. ಎಲ್ಲರೂ ತಿನ್ಕೊಂಡು ಮತ್ತೆ ವಾಪಸ್ ಮೈಸೂರು ರೋಡ್ ಕಡೆ ಹೋಗೋಣ, ಬೆಂಗಳೂರು ಕಡೆ ಹೋಗೋಣ ಡಿಸೈಡ್ ಮಾಡ್ತಾ ಇದೀವಿ. ಒಟ್ಟಿನಲ್ಲಿ ಮೈಸೂರು ರೋಡ್ ಹೋಗೋಣ ನನ್ನ ಪ್ಲಾನು. ಇವ್ರ ಅಣ್ಣ ಬೆಂಗಳೂರು ಅಂತವ್ರೆ. ಟಾಸ್ ಹಾಕೋಣ, ಯಾವ್ದು ಬರುತ್ತೆ ಅಲ್ಲಿಗೆ ಹೋಗೋಣ. ಬೆಂಗಳೂರಿಗೆ ಹೋಗಿ ಏನ್ ಮಾಡ್ತೀರಾ? ಬೆಂಗಳೂರಿಗೆ ಹೋದ್ರೆ ಮನೆಗೆ ಹೋಗಿ ಮಲಗೋದು, ಮೈಸೂರು ಹೋದ್ರೆ ರೂಮ್ ಮಾಡಿ ಮಲಗೋದು. ಮೈಸೂರಿಗೆ ಹೋಗೋಣ, ನಾಳೆ ಬೆಳಗ್ಗೆ ಎದ್ದು ಜಿಮ್ ಮಾಡಿ ಮೈಸೂರಲ್ಲಿ ವಾಪಸ್ ಹೋಗೋಣ ಅಷ್ಟೇ. ಜೀವನದಲ್ಲಿ ಏನಿದೆ ಗೈಸ್? ಜೀವನದಲ್ಲಿ ಏನಿದೆ ಜೀವನದಲ್ಲಿ ಮಜಾ ಮಾಡಬೇಕು, ಮೆಮೊರೀಸ್ ಮಾಡ್ಕೋಬೇಕು ಅಷ್ಟೇ. ಪ್ಯಾಂಟಲ್ಲೇ ಹೋಗ್ಬಿಟ್ಟು ಅವನು ಏನಾಯ್ತು ಶಾ? ಏನ್ ಮಾಡ್ದೆ ಹಿಂಗ್ ಮಾಡಿಲ್ಲ, ಎಗ್ರಿ ಪ್ಯಾಂಟ್ ಮೇಲೆ ಬಿದ್ದುಬಿಟ್ಟೈತೆ ಪಾಪ. ಇಲ್ಲಿ ಊಟ ಆರ್ಡರ್ ಮಾಡಿ ಇಲ್ಲಿ ಯಾವುದೋ ಒಂದು ಸ್ಟೋರ್ಗೆ ಬಂದಿದ್ದೀನಿ, ಯಾವುದೋ ಫಾರಿನ್ ಮಾಲ್ಗಳಿದೆ ಇಲ್ಲಿ ನೋಡಿ. ಫಾರಿನ್ ಐಟಮ್ಸ್, ಫಾರಿನ್ ಮಾಲ್ಸ್. ನೋ ದಟ್ಟಿ ಥಾಟ್ಸ್ ಗೈಸ್, ಡಿಸೆಂಟ್ ಫಾರಿನ್ ಐಟಮ್ಸ್ ನೋಡಿ. ಫಾರಿನ್ ಎಲ್ಲ ಶುಗರ್ ಅದು ಅಲ್ಲ, ನೋಡ್ತಾ ಇರೋದು ಅಷ್ಟೇ ಬ್ರೋ, ಏನೋ ಆರ್ಡರ್ ಮಾಡ್ತಾರಲ್ಲ. ಓ ಇನ್ನಿದು ಓರಿಯೋ, ಮಿನಿ ಓರಿಯೋ ಅಂತೆ ಬ್ರೋ. ಸಂಜೆ ನೋಡಿ ಇನ್ನೇನಿದೆ, ನಾವು ತೊಗೊಳಕ್ಕಂತೂ ಆಗಲ್ಲ. ಓ ಫೀಸ್ಟೇಬಲ್ಸ್ ಸಂಜೆ, ಫೀಸ್ಟೇಬಲ್ಸ್ ಕಣೋ, ಮಿಸ್ಟರ್ ಬೀಸ್ದು. ಹೆಂಗಿತ್ತು, ನೀವು ಟ್ರೈ ಮಾಡಿದ್ರಲ್ಲ? ಚೆನ್ನಾಗಿತ್ತಾ? ನೋಡಿ ಗೈಸ್, ವೆರೈಟಿ ಕಿಟ್ ಕ್ಯಾಟ್, ಕುಕೀಸ್, ಕ್ರೀಮ್, ಮತ್ತೆ ಏನಿದೆಯಪ್ಪ ಗೈಸ್. ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಾ ಇದೀವಿ. ಆ ಟ್ರಿಪ್ಪಲ್ಲಿ ನಿಮಗೆ ತೋರಿಸ್ತೀನಿ ಬ್ರೋ, ಏನಂತೀರಾ? ಒಂದು ಇಂಟರ್ನ್ಯಾಷನಲ್ ಟ್ರಿಪ್ಗೆ ಹೋಗ್ತಾ ಇದ್ದೀನಿ. ಇವನು ಇರ್ತಾನೆ. ಮತ್ತೆ ಹೆಂಗಿರುತ್ತೆ ನೋಡಿ ಆ ಟ್ರಿಪ್ ಬ್ರೋ. ಕನ್ನಡದಲ್ಲಿ ಯಾರು ಮಾಡಿರ್ಬೇಕಂತ ಕಾಂಟ್ಯಾಕ್ಟ್ ಮಾಡೋಣ. ಫುಲ್ ಚಾಕ್ಲೇಟ್ಸ್ ತಿನ್ನೋಣ. ಚಾಕ್ಲೇಟ್ ಈಟಿಂಗ್ ಚಾಲೆಂಜ್ ಏನ್ ಚಿನ್ನದು? ಬೇಡ ಸರಿ, ಕ್ಯಾಲರೀಸ್ ಬಿಲ್ ಮಾಡಿ ಬ್ರೋ. ಲೋ ಕ್ಯಾಲೋರಿ ಇದ್ರಲ್ಲಿ ಬಿಲ್, ಲೋ ಕ್ಯಾಲೋರೀಸ್ ಅಂತ ಕಣ ತಿನ್ಬೋದು. ಹೌದಾ ಬ್ರೋ? ಇದು ತಿನ್ಬೋದಾ ಪೀನಟ್ ಚಿಕ್ಕಿ? ಇಲ್ಲ, ಹೈ ಕ್ಯಾಲೋರೀಸ್. ಈ ಅಪ್ಪನ ಜೊತೆ ನಾನು ಇಂಟರ್ನ್ಯಾಷನಲ್ ಟ್ರಿಪ್ಪಿಗೆ ಬೇರೆ ಹೋಗ್ತಾ ಇದ್ದೀನಿ. ಅಲ್ಲೇನು ಬದುಕಾಕ್ ಬಿಡ್ತಾರೋ ಅಲ್ಲ ಸಾಯಿಸ್ಬಿಡ್ತಾರೋ ಗೊತ್ತಿಲ್ಲ. ದುಡ್ಡೆಲ್ಲ ಉಳಿಸ್ತೀರಾ, ಜೀವನ ಹಾಳು ಮಾಡ್ತಿದ್ದೀರಾ ನಂದು. ಇಲ್ಲಿ ನೋಡಿ ಗೈಸ್ ಬ್ರೋ, ಆಲ್ಮಂಡ್ ಅಂತ ಯಾವ್ದಾದ್ರು ಇಟ್ಕೊಂಡಿರ ತಿನ್ನಕ್ಕೆ, ಹೊಸದು ಅಲ್ಲ, ಜೀವನ ಉದ್ಧಾರ ಮಾಡ್ತಾ ಇದ್ದೀರಾ ಬ್ರೋ. ನನ್ನ ಜೀವನ ಉದ್ಧಾರ ಮಾಡಿದವರು ಬ್ರೋ. ಇದು ನೋಡಿ ಬ್ರೋ ಗೈಸ್, ನನಗೆ ಸ್ವೀಟ್ ಅಂದ್ರೆ ಸಾಯ್ತಿದ್ದವನು. ನನ್ನ ಫೇವ್ರೆಟ್ ಚಾಕ್ಲೇಟ್ ಇದು. ನಿಮ್ಮ ಸ್ಕಿನ್ ಎಷ್ಟು ಇಂಪ್ರೂವ್ ಆಗಿದೆ, ಬಾಯಲ್ಲಿ ನೀರು ಬರ್ತಾ ಇದೆ. ಯು ವಾಂಟ್ ದಿಸ್? ಇಟ್ಕೊಂಡಿರ ನಾವು ತರ ಬೇಕಾಗುತ್ತೆ. ಇನ್ನೇನಿದೆ ಬ್ರೋ? ಮೂಂಗ್ ದಾಲ್ ತಿನ್ಬೋದಾ? ಹೆಂಗ್ ಹೊಟ್ಟೆ ಉರಿಸ್ತೀನ ನಾನು. ಇದನ್ನು ತೊಗೊಂಡಿರೋಣ ಒಯ್ಬೋಲ. ಫುಲ್ ಜನ ಸೇರಕ್ಕೆ ಸ್ಟಾರ್ಟ್ ಆಗ್ಬಿಟ್ರು, ಅದಕ್ಕೆ ಹೊಡ್ತಾ ಇದೀವಿ. ಥ್ಯಾಂಕ್ ಯು. ಈಗ ಕಾರ್ ಸ್ಯಾಮ್ಸಂಗ್ ಓಡಿಸ್ತಾ ಇರೋದು ಗೈಸ್. 1:15 ಬಂದು ಹೋಟೆಲ್ ಮುಂದೆ ನಿಂತಿದ್ದೀವಿ. ಯಾರು ಡೋರ್ ತೆಗಿಯೋರೇ ಇಲ್ಲ ನಮ್ಗಿಲ್ಲಿ. ಅಂದರೆ ಹೋಟೆಲ್ ಬುಕ್ಕೂ ಆಗಿಲ್ಲ, ಸುಮ್ಮನೆ ಹೋಗ್ತಾ ಇರೋದು ಫ್ಲೋ ಅಲ್ಲಿ, ಸಿಗ್ಬೋದೇನೋ ರೂಮು ಅಂತ. ನೋಡಿ ಇವ್ರ ಕಾರಲ್ಲಿ ಪೆಪ್ಸಿ ಇಟ್ಟಿದ್ದು ಆಗಲೇ ಎಷ್ಟು ತಣ್ಣಗಿದೆ ಗೊತ್ತಾ ಇದ್ರೊಳಗೆ. ತಣ್ಣು ರಿಚ್ ಥರ ಕಣೋ ಇದು, ಕೂಲಾಗಿರುತ್ತೆ. ಮುಟ್ಟಿದ್ದು ಕೂಲಾಗಿಲ್ವಾ ಗೈಸ್? ನೆಕ್ಸ್ಟ್ ಲೆವೆಲ್ ಫುಲ್ ಆಗಿದೆ ಜಾಗ ನೋಡಿ, ಇಲ್ಲಿ ಫುಲ್ ಗಾಡಿ ನಿಂತಿದೆ ಗೈಸ್. ಸೊ ದೇರ್ ಈಸ್ ಇಲ್ಲಿ ನಾವು ಬಂದ್ವಿ, ರೂಮ್ಸ್ ಇದೆ ಇಲ್ಲಿ. ಬಟ್ ಇಲ್ಲಿಂದ ಒಳ್ಳೆ ಜಾಗವನ್ನು ನೋಡಿದೆ ಆನ್ಲೈನ್ ನಾನು, ರೆಸಾರ್ಟದು ಮೈಸೂರಲ್ಲಿ. ಸೊ ಐ ಥಾಟ್ ವೈ ನಾಟ್ ಎಕ್ಸ್ಪ್ಲೋರ್. ನಮ್ಮ ಶ್ರವಣ್ರು ಸ್ವಲ್ಪ ಸಿಕ್ಕಿದ ತಕ್ಷಣ ಅಲ್ಲೇ ಇದ್ಬಿಡೋಣ ಅನ್ನೋ ಪರ್ಸನ್, ಲೇಸಿ ಪರ್ಸನ್ ಅವ್ರು. ನೋಡಿ ಇವ್ರ ಜೊತೆ ನಾನು ಇಂಟರ್ನ್ಯಾಷನಲ್ ಟ್ರಿಪ್ ಹೆಂಗ್ ಹೊಡಿಯಲ್ಲ. ರಾತ್ರಿ 2 ಗಂಟೆ ಆಗಿದೆ, ರಾತ್ರಿ 4 ಗಂಟೆ ಆಗಲಿ ಎಕ್ಸ್ಪ್ಲೋರ್ ಮಾಡಿ. ನಿದ್ದೆ ಬರ್ತಿದೆ ನಿಮಗೆ? ಬೆಳಗ್ಗೆ ಮಲ್ಗೋದು ಬೇಡವಾ? ಮಲ್ಗನ ಬ್ರೋ. ಇಲ್ಲಿವರೆಗೂ ಬಂದಿದ್ದೀವಿ, ಒಳ್ಳೆ ಜಾಗಕ್ಕೆ ಹೋಗಿ ಸ್ಟೇ ಮಾಡೋಣ ಅಂತ ನಾನು. ಹಲೋ ಸಂಜಯ್, ಲಗೇಜ್ ಎತ್ಬಿಟ್ರೆ ಸ್ಕ್ಯಾನ್ ಆಗ್ತಿಲ್ವಾ? ನೋಡಿ ಲಗೇಜ್ಗೂ ಇಷ್ಟ ಇಲ್ಲ ಇಲ್ಲಿ ಬರೋಕ್ಕೆ. ಬನ್ನಿ ಹೋಗುವ, ಅಲ್ಲೋಗಿ ನೋಡುವ ಹೆಂಗಿದೆ. ಅಲ್ಲಿಂದ 10 ಕಿಲೋಮೀಟ್ರ್ ಓಡಿಸ್ಕೊಂಡು ಬಂದ್ವಿ. ನೋಡಿದ್ರೆ ಕ್ಲೋಸ್ ಆಗಿದೆ, ರೂಮ್ ಇಲ್ಲ ಅಂತವ್ರು. ಇಲ್ಲಿ ಯಾರೋ ಒಬ್ರು ಫುಲ್ ಕೋಪ ಮಾಡ್ಕೊಂಡು
ಎಕ್ಸ್ಪ್ಲೋರ್ ಮಾಡೋಣ ಅಂತ ಕರ್ಕೊಂಬಂದು ಪಾಪ ಅವ್ರ ಜೀವನನೇ ಹಾಳು ಮಾಡ್ಬಿಟ್ಟೆ ಕೈಸ್ ನಾನು. ಶ್ರವಣ್ ಬ್ರೋ ಏನಾಯ್ತು ಕಣ್ಣು ಉಚ್ಕೋತಾ ಇದ್ದೀರಾ? ಬೆಳಿಗ್ಗೆ ಕೆಲಸ ಇದೆ ಬ್ರೋ. ಏನ್ ಕೆಲ್ಸ? ಏನ್ರಿ ಕೆಲ್ಸ ನಿಮ್ಗೆ? ಮ್ಯಾಪ್ ಹಾಕ್ರಿ ಬೇಗ. ಆಗ್ಲೇ ಹೋಗಿ ದೊಡ್ಡವ್ರಿಗೆ ಮ್ಯಾಪ್ ಹಾಕ್ರಿ ಹೋಗೋಣ. ನಾನು ಹಾಕಲ್ಲ ನಮ್ಮಲ್ಲ ಬ್ರೋ ಮ್ಯಾಪ್ ಹಾಕಿ ಬ್ರೋ, ಗೊತ್ತಿಲ್ಲ ನಂಗೆ ನನಗೆ. ಗೊತ್ತಿಲ್ಲ. ಪಾಪ ಹೋಗಿ ದುಡ್ಡು ಪೇ ಮಾಡೋ ಟೈಮಲ್ಲಿ ಕರ್ಕೊಂಡ್ಬಿಟ್ಟೆ ಬೇಡ ಬನ್ನಿ ಬ್ರೋ ಅಂತ. ಈಗ ಅವ್ರ ಹತ್ರ ಹೋಗಿ ಮರ್ಯಾದೆ ಕಳ್ಸ್ಕೊಂಡು ಏನಕ್ಕೆ ತಕ್ಕೊಳ್ಳೋದು? ದುಡ್ಡು ಕೊಡಲ್ವಾ? ಫ್ರೀ ಆಗಿ ಬಿಡ್ತಾರ ಗೈಸ್ ರೂಮು? ಎಕ್ಸ್ಪ್ಲೋರ್ ಮಾಡ್ಬೇಕು, ಎಕ್ಸ್ಪ್ಲೋರ್ ಮಾಡಕ್ ಬಂದ್ವಿ. ಈಗ ಅವರು ರೂಮ್ ನಾನು ಇವಾಗ ಮುಂಚೆ ಇಂಟ್ರೋವರ್ಟ್ ಸಮೀರ್ ಆಗಿದ್ರೆ ಹಂಗೆ ಮಾಡ್ತಿದ್ದೆ, ಅಯ್ಯೋ ಏನನ್ಕೋತಾರೋ ಅಂತ. ಇವಾಗ ಇಲ್ಲ ಗೈಸ್, ಯಾಕೆ ಯೋಚನೆ ಮಾಡ್ಬೇಕು, ಇನ್ನು ಚೆನ್ನಾಗಿರೋ ಜಾಗ ಸಿಗುತ್ತೆ ಅದೇ ನೀವು ಗೈಸ್ ಪ್ರೈಸ್. ಹೇಳೋದನ್ನ ಕೇಳಿ ಯಾರೋ ಬೇರೆಯವ್ರು ಗೈಸ್ ಹೇಳಿದಾಗ ಕೇಳ್ಸಿದ್ರು. ಸರಿ ಮ್ಯಾಪ್ ಹಾಕಿ ಬ್ರೋ, ಬೇಗ ಮ್ಯಾಪ್ ಹಾಕಿ. ಎಲ್ಲ ಸೈಡ್ಗೆ ಹಾಕ್ಬಿಡ್ತೀನಿ, ಇಲ್ಲ ಕಾರಲ್ಲಿ ಮಲ್ಕೊಂಬಿಡೋಣ. ಬೇಗ ಮ್ಯಾಪ್ ಹಾಕಿ. ಕಾರಲ್ಲೇ ಮಲ್ಕೋಣ. ಗೈಸ್ ನಾನು ಬೇಡ ಅಲ್ಲಿ ಮಲ್ಕೊಂಬಿಡೋಣ, ಅಲ್ಲಿ ಮಾಡಬೇಡ ಅಂತ ಹೇಳ್ದೆ. ಈ ಅಪ್ಪ ಎಕ್ಸ್ಪ್ಲೋರ್ ಮಾಡೋಣ ಬೇರೆ ನೋಡೋಣ ಇನ್ನು ಚೆನ್ನಾಗಿರೋದಿರುತ್ತೆ ಅಂತೇಳಿ ಕರ್ಕೊಂಡ್ ಬಂದ್ಬಿಟ್ಟು ನನ್ ದಿನ ಎಲ್ಲ ಸ್ಟಾರ್ಟಿಂಗ್ ಪಾರ್ಟ್ ಅನ್ನು ಕಟ್ ಮಾಡ್ಬಿಡ್ತೀರಾ? ಗೈಸ್ ಬೇಡ ಅಂದ್ರೆ ಕರ್ಕೊಂಡ್ ಬಂದ್ಬಿಟ್ಟು ನನ್ನ ದಿನ ಎಲ್ಲ ಹಾಳು ಮಾಡ್ಬಿಟ್ರು ಗೈಸ್. ಪಾಪ ಅಮಾಯಕರು. ಸ್ಟ್ರಾಬೆರಿ ಸ್ಟ್ರವರ್ ಬನ್ನಿ ಗೈಸ್ ಹೋಗೋಣ. ಚೆನ್ನಾಗಿದೆ ಮರ್ಸಿಡೀಸ್ ಡ್ರೈವ್ ಮಾಡೋಕ್ಕೆ. ನಮ್ಮದು ಯಾವಾಗ ಬರುತ್ತೋ ಪಾಶ್ ಅಲ್ಲಿ ಮೈಸೂರು ಬರ್ಬೇಕು. ಪಾಶ್ ಅಲ್ಲಿ ಬರೋಣ. ಪಾಶ್ ನೀನು ಫೈನಲಿ ಮತ್ತೆ ಸೇಮ್ ಹೋಟೆಲ್ ರೀಚ್ ಆಗಿದ್ದೀವಿ. ಇಷ್ಟು ತಗೊಂಡ್ರು ಆಗಲೇ ಸುಮ್ಮನೆ ಇದ್ದಿದ್ರೆ ಇಷ್ಟೊಂದು ಮಲ್ಕೋಬೋದು. ನಾನು ಎಕ್ಸ್ಪ್ಲೋರ್ ಅನ್ನೋ ಹುಳ ಇದೆಯಲ್ಲ ಅದು ಸರಿಯಲ್ಲ. ಸುಮ್ಮನೆ ಬಂದ ಕಡೆ ಮಲ್ಕೋಬೇಕು. ನಾವಾದರೂ ಸೂಟ್ ಕೇಸ್ ತಂದಿದ್ದೀವಿ, ಇವನ್ ಮಾಡಿ ನೋಡಿ ಪಾಪ ಏನೂ ತಂದಿಲ್ಲ, ಎಕ್ಸ್ಟ್ರಾ ಕಾಚಾನೂ ತಂದಿಲ್ಲ, ಸುಮ್ಮನೆ ಎತ್ತಾಕೊಂಡ್ಬಂದ್ಬಿಟ್ಟಿದ್ದೀನಿ ಇವನ್ನ. ಅಯ್ಯೋ ಪಾಪ. ಅಣ್ಣಂಗೆ ಇಷ್ಟೊತ್ತು ನೆನಪಾಗಿಲ್ಲ, ಇವಾಗ ಬ್ಲಾಗ್ ಮಾಡೋದು ನೆನಪಾಗಿದೆ. ಮಾಲ ಫೇಶಿಯಲ್ ಕಟ್ ಮಾಡಿದ್ದು ಮತ್ತೆ ಇಲ್ಲಿ ಸ್ಟಾರ್ಟ್ ಮಾಡೋರಿ ಗೈಸ್. ರೂಮ್ ಟೂರ್ನ ಶ್ರವಣ್ ಬ್ರೋ ವ್ಲಾಗಲ್ಲಿ ನೋಡಿ ಗೈಸ್. ನಮಗೇನು ದುರಾಸೆ ಇಲ್ಲ, ಆ ಥರ ಏನಿಲ್ಲ ಗೈಸ್. ನೋಡಿ ಅವ್ರ ವ್ಲಾಗಲ್ಲಿ ಬರುತ್ತೆ ರೂಮ್ ಟೂರ್ ನೋಡಿ. ನಾನು ಹೋಟೆಲ್ ಟೂರ್ ಕೊಡ್ತೀನಿ, ಶೇರ್ ಮಾಡೋಣ. ಎಷ್ಟು ಟಾಪ್ ಫ್ಲೋರಲ್ಲಿ ರೂಮ್ ಸಿಕ್ಕಿದೆ ಬನ್ನಿ, ಹೆಂಗಿದೆ ನೋಡೋಣ. ರೂಮ್ ನಂಬರ್ 510, 509, 510 ಈ ಕಡೆ ಬನ್ನಿ, ಹೆಂಗಿದೆ ನೋಡೋಣ. ಬ್ರೋ 5 ಸ್ಟಾರಾ ಇದು ಹೋಟ್ಲು? 4 ಸ್ಟಾರಾ? ಇದೊಂದು ಮಿರರ್ ಥರ ಕಾಣಿಸ್ತಿದೆ ನೋಡಿ, ರೋಲ್ ಸ್ಟ್ರೈಟ್ ಲೈನ್ ನೋಡಿ. 3 ಫೋನಲ್ಲಿ ಚಾರ್ಜ್ ಇಲ್ಲ ಅಂತ ಈಗ 4ನೇ ಫೋನ್ ತೆಗಿತವ್ರ ಅಣ್ಣ. ಓಹೋ ರೂಮ್ ಟೂರ್ ಮಾಡಕ್ ಕ್ಯಾಮ್ರಾ ತೆಗಿತವ್ರೆ. ವ್ಲಾಗರ್ ನಾನಾ ಇವ್ರು ಗೊತ್ತಿಲ್ಲ ಗೈಸ್. ಫಿಟ್ನೆಸ್ ಇನ್ಫ್ಲೂಯೆನ್ಸರ್ ನೋಡಿ. ಅವತ್ತು ಒಂದು ವಾಕಿಂಗ್ ಅಲ್ಲಿ ನಾನು ಮೋಟಿವೇಟ್ ಮಾಡಿದ್ದು, ಇವತ್ತು ಕ್ಯಾಮ್ರಾ ಜೊತೆಗೆ ಬಂದು ವ್ಲಾಗ್ ಮಾಡಕ್ಕೆ. ಕ್ವಾಲಿಟಿ ಅಪ್ಡೇಟ್ ಮಾಡ್ತಾ ಇದ್ದೀನಿ ನಿಮ್ಗೋಸ್ಕರ. ಹೇಗಿದ್ರೆ ಎಲ್ಲರೂ? ವಿ ಆರ್ ಇನ್ ಮೈಸೂರು. We are with the Sam Samir, the Insta. Guys, I regret coming to this place. But it is beautiful. No bro, it's not beautiful. ಚೆನ್ನಾಗಿದೆ ನೋಡಿ. No. ನಿಮಗೆ ಟೀ. ಈ ಜಾಗಕ್ಕೆ ನಾವು 14,000 ಕೊಟ್ಟಿದ್ದೀವಿ ಅಂದ್ರೆ ನನಗೆ ಬೇಜಾರಾಗ್ತಿದೆ. ಲಿಟ್ರಲಿ ನಾಟ್ ವರ್ತ್. ಒಳ್ಳೆ ಸ್ಪಾಟ್ ವಿತ್ ದ ವ್ಯೂ. ನಾನೇನು ಟೂರ್ಗೆಲ್ಲ ಕೊಡಲ್ಲ, ಸುಮ್ಮನೆ ಒಂದು ರೌಂಡ್ ಹೊಡ್ಬಿಡ್ತೀನಿ ನೋಡ್ಬಿಡಿ. ಏನಿಲ್ಲ, ಚಿಕ್ಕ ರೂಮ್. ಬೇಜಾರಾಗ್ತಿದೆ ಗೈಸ್ ನನಗೆ. ನಾನೊಂದು ದೊಡ್ಡ ಜಾಗ ಇರುತ್ತೆ ಅಂತೆಲ್ಲ ಅನ್ಕೊಂಡೆ. ನೋಡ್ರಿ ಲೈಫಲ್ಲಿ ಅನ್ಕೊಂಡೆ ಸೋತಿರೋದು ಸರ್. ಸೋತ್ಬಿಟ್ಟೆ. ಅಂದ್ಕೊಳ್ಬೇಡಿ. ಸೋತೆ ಹೋದೆ ಸಂಜಯ್ಯನ್ನು ರೂಮಿಗೆ. ನೀವು ಬರ್ಬೇಡಿ ಇಲ್ಲಿ. ನಾಟ್ ವರ್ತ್. ಸಂಜೆ ಅದು ರೂಮ್ಗೆ ಕರ್ಕೊಂಡ್ಬಂದು ಸೋತೋದೆ ನಿನ್ನ ರೂಮ್ ಕರ್ಕೊಂಡ್ಬಂದು. ಗೈಸ್ ಇದಕ್ಕೆ 14,000 ಕೊಟ್ಟಿದ್ದೀವಿ, ಜೊತೆಗೆ ಒಂದು ಬೆಡ್ ಬರ್ತಾ ಇದೆ. ನಾನು ಬಂತು ನೋಡಿ. ಎಲ್ಲ ಹಾಕ್ತಾರೆ ಅಂತ ಗೊತ್ತಾಗ್ತಿಲ್ಲ ನನಗೆ. ಎಲ್ಲ ಹಾಕ್ತಾರೆ ಸಂಜಯ್? ಎಲ್ಲ ಹಾಕ್ತೀರಾ? ಇಲ್ಲ ವಿಡಿಯೋ ನೋಡ್ತೀರಾ ನೀವು? ನಮ್ಮ ಸಬ್ಸ್ಕ್ರೈಬರಾ? ಇಲ್ಲ ಹಾಗೇನಿಲ್ಲ, ಲೈಕ್ ಮಾಡ್ಬಿಟ್ಟು ಒಂದು ನೋಡ್ಬಿಡ್ತೀವಿ. ಸಬ್ಸ್ಕ್ರೈಬ್ ಮಾಡ್ಬಿಡಿ ಹಂಗಂದ್ರೆ. ಓಕೆ, ಈಗಲೇ ಮಾಡ್ಬಿಡ್ತೀವಿ. ಅವ್ರ ಲೈಫಲ್ಲಿ ಅವ್ರಿಗೆ ಯಾರೋ ಅಷ್ಟು ರೋಸ್ಟ್ ಮಾಡಿರಲ್ಲ, ಅಷ್ಟು ರೋಸ್ಟ್ ಮಾಡ್ತೀನಿ ನಾನು. ನಿಮ್ಗೆ ಹೇಳಿಬ್ರು ಯಾರು ರೋಸ್ಟ್ ಮಾಡಿದಾರೆ ಅಷ್ಟು ಲೈಫಲ್ಲಿ? ನಿಜವಾಗ್ಲೂ ಯಾರು ಮಾಡಿ ಸ್ಯಾಮ್ಸಂಗ್ ಅಂದ್ರೆ ಸುಮ್ಮನೆ ತಗ್ಗಿದ್ದೇನೆ.
ಬ್ರೋ ಯಾಕೆ ಹೋಮ್ ಇದು ಟೂರ್ ಇದು ಇಂಪೋರ್ಟ್ ಆಗ್ತಾ ಇಲ್ಲ ಕರ್ಮ ಎಲ್ಲ ಆಯ್ತು ನಿಮ್ ಕಣ್ಣಾಕ್ಬಿಟ್ರೆ ಹೇಗೆ ಅದೊಂದೇ ಬಾಕಿ ಇರೋದು ಲೈಫಲ್ಲಿ ನಿಮ್ಮ ಕಾಂಟೆಂಟ್ ಕಣ್ಣಕ್ಕದು ಕಾಂಟೆಂಟ್ ಇದಲ್ಲ ವ್ಲಾಗಿಂಗ್ ಮಾಡಿ ಅಂತ ಹೇಳಿರೋನ್ಗೆ ನೀವು ಅಂದ್ಬಿಟ್ರಲ್ಲ ತುಂಬ ಒಳ್ಳೆ ಮಾತು ಬ್ರೋ. ನೋಡಿ ಗೈಸ್, ಅದಕ್ಕೆ ಲೈಫಲ್ಲಿ ಯಾರಿಗೂ ಸಜೆಷನ್ ಕೊಡಬೇಡಿ, ತಿರುಗಿ ನಿಮಗೆ ಬರುತ್ತೆ. ಎಂತ ಜನ ಎಲ್ರಿಗೂ ಒಳ್ಳೇದಾಗ್ಲಿ ಅನ್ಕೊಳ್ಳೋದು ನಾನು, ಬಟ್ ನನ್ ಬುಡಕ್ಕೆ ಬರೋದು ಕೊನೆಗೆಲ್ಲ ನಾನು. ಆಯ್ತು ನಾನೇನ್ ಬುಡಕ್ ಬಂದೆ ಕಣ್ಣಾಕ್ಬಿಟ್ಟೆ ಅಂದ್ರಲ್ಲ ನೀವು. ಗೈಸ್ ಫೈನಲಿ ನಿದ್ದೆ ಬರ್ತಿದೆ, ಪಾಚ್ ಕೊಡೋ ಟೈಮ್. ಸೊ ಇವಾಗಲಿಗೆ ಎಂಡ್ ಮಾಡ್ತೀನಿ. ಇವಾಗ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ನಾಳೆ. ಥ್ಯಾಂಕ್ಸ್ ಮಚ್ ವಾಚಿಂಗ್, ಲಾಟ್ಸ್ ಆಫ್ ಲವ್ ಗೈಸ್. ಗುಡ್ ನೈಟ್, ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್ ಗೈಸ್, ಬಾಯ್ ಬಾಯ್. ಬಾಯ್ ಹೇಳು ಚಿನ್ನ. ಬಾಯ್ ಶ್ರಾಮ್ ಬ್ರೋ, ಬಾಯ್ ಹೇಳಿ. ಗುಡ್ ನೈಟ್. खत्म, बाय बाय, टाटा, गुड बाय, गया.